ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಇಂದಿರಾ ಫುಡ್ ಕಿಟ್ ಕೊಡ್ತೇವೆ ಅಂತ ಹೇಳಿ ಕಳೆದ 1 ವರ್ಷದಿಂದ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ. ಆದ್ರೆ ಇದುವರೆಗೂ ಇಂದಿರಾ ಫುಡ್ ಕಿಟ್ ಅನ್ನ ಕೊಟ್ಟಿಲ್ಲ. ಹಾಗಾದ್ರೆ ಇಂದಿರಾ ಫುಡ್ ಕಿಟ್ ಅನ್ನ ಸರ್ಕಾರ ಯಾವಾಗ ಕೊಡುತ್ತೆ? ಕೊಡ್ಲಿಕ್ಕೆ ಈಗ ಆಗ್ತಿರುವಂತ ಅಡ್ಡಿ ಆತಂಕಗಳೇನು, ಏನ್ ತೊಂದರೆ ಆಗ್ತಾ ಇದೆ, ಯಾವಾಗಿಂದ ಕೊಡಬಹುದು, ಈ ಕುರಿತಾದಂತ ಅಪ್ಡೇಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಸ್ಕೀಮ್ ತುಂಬಾನೇ ಫೇಮಸ್. ಅದರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಯಾರ್ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ 1,26,00,000 ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಅಂದ್ರೆ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಫಲಾನುಭವಿಗಳು 4,48,00,000 ಮೀರಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವರೆಲ್ಲರಿಗೂ ಕೂಡ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರಲ್ಲ, 5 ಕೆಜಿ ಬದಲು 5 ಕೆಜಿ ಕೊಡ್ತಾರೆ ಕಂಟಿನ್ಯೂಸ್ ಆಗಿ. ಇನ್ನೂ 5 ಕೆಜಿ ಎಕ್ಸ್ಟ್ರಾ ಏನಿದೆಯಲ್ಲ ಅದರ ಬದಲಾಗಿ ಇಂದಿರಾ ಫುಡ್ ಕಿಟ್ ಕೊಡೋಣ, ಇದು ಬಹಳ ಅನುಕೂಲ ಆಗತ್ತೆ ಅಂತೇಳಿ. ಈ ಫುಡ್ ಕಿಟ್ ಯಾವಾಗ ಕೊಡ್ತೀವಿ ಅನ್ನೋದೇ ಬಹಳ ಪ್ರಮುಖವಾದಂತ ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ಕೊಡ್ತಾರಾ ಇಲ್ಲ ಅಂತಾನು ಕೂಡ ಬಹಳ ಜನ ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದಿದೆ. ನೆಗ್ಲಿಜೆನ್ಸ್ ಕೂಡ ಬಂದಿದೆ. ಯಾಕೆ ಅಂದ್ರೆ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಕೊಡುವಂತ ಕಾರ್ಯವನ್ನ ಮಾಡ್ತಾ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದೆ, ತೊಂದರೆಗಳು ಬರ್ತಾನೆ ಇದಾವೆ. ಈ ಬಗ್ಗೆ ಆಹಾರ ಇಲಾಖೆ ಸಚಿವರು ಕೂಡ KH ಮುನಿಯಪ್ಪ ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಇಲ್ಲ, ಟೆಂಡರ್ ಕರೆದಿದ್ದೀವಿ, ಟೆಂಡರ್ ಕ್ಲಿಯರ್ ಆದ ಕೂಡಲೇ ಕೊಡ್ತೇವೆ ಅಂತ ಹೇಳಿ. ಟೆಂಡರ್ನ ಸವಾಲುಗಳೇನು ಅಂತೇಳಿ ಈ ಹಿಂದಿನ ವಿಡಿಯೋದಲ್ಲೂ ಮಾಹಿತಿಯನ್ನ ಕೊಟ್ಟೆ. ಈಗ ಇರುವಂತ ಅಪ್ಡೇಟ್ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಅದು ಏಪ್ರಿಲ್ ತಿಂಗಳಿಂದ ಕೊಡ್ತಾರೆ ಅಂತ ಹೇಳಿ. ವಾಸ್ತವವಾಗಿ ನನಗೆ ಅನಿಸ್ತಾ ಇದೆ ಏಪ್ರಿಲ್ ತಿಂಗಳಿಂದ ಕೊಡೋದು ಬಹಳನೇ ಕಷ್ಟ. ಯಾಕಂದ್ರೆ ಉಪಚುನಾವಣೆ ನಡೀತಿರೋ ಕಾರಣಕ್ಕಾಗಿ. ಯಾಕಂದ್ರೆ 2 ಉಪಚುನಾವಣೆ ನಡೀತಾ ಇದ್ದಾವೆ, ಒಂದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ. ಈ 2 ಉಪಚುನಾವಣೆ, ವಿಧಾನಸಭಾ ಉಪಚುನಾವಣೆ ಏನಿದೆ ಇದರ ಮತದಾನ ಇರೋದು 4ನೇ ತಾರೀಕು. ಅದಾದ ಮೇಲೆ ಕೊಡುವಂತ ಪ್ರಕ್ರಿಯೆ ಆಗಬೇಕು. ಸೊ ಅದಾದ್ಮೇಲೆ ಮಾಡ್ತಾರೋ ಅಥವಾ ಮೇ ತಿಂಗಳಲ್ಲಿ ರಿಸಲ್ಟ್ ಇದೆ, ರಿಸಲ್ಟ್ ಆದ ಮೇಲೆ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಲಿದ್ದಾರೆ. ಇದೇ ಕಾರಣಕ್ಕಾಗಿ ಇದು ಏಪ್ರಿಲ್ ತಿಂಗಳಿಗಾಗತ್ತೋ ಅಥವಾ ಮೇ ತಿಂಗಳಿಗಾಗತ್ತೋ. ಬಟ್ ಈ 2 ತಿಂಗಳ ಒಳಗಡೆ ಇಂದಿರಾ ಫುಡ್ ಕಿಟ್ ಕೊಡುವಂತ ಕಾರ್ಯ ಆಗತ್ತೆ. ಅದು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರ ಮಾಡಿ ವಿತರಣೆ ಮಾಡುವಂತ ಕಾರ್ಯವನ್ನು ಮಾಡುತ್ತೆ. ಅದು ಏಪ್ರಿಲ್ ತಿಂಗಳಾದ್ರೂ ಆಗ್ಬಹುದು. ಬಹುಶಃ ಒಂದಷ್ಟು ಏನಾದ್ರೂ ಎಡವಟ್ಟು ಏನಾದ್ರೂ ಆಯ್ತು ಅಥವಾ ಸ್ವಲ್ಪ ತೊಂದರೆ ಆಯ್ತು ಅನ್ನೋದಾದ್ರೆ ಮೇ ತಿಂಗಳಿಂದಂತೂ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಇಂದಿರಾ ಫುಡ್ ಕಿಟ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಈ ಇಂದಿರಾ ಫುಡ್ ಕಿಟ್ ಅಲ್ಲಿ ಏನಿದೆ ಅನ್ನೋದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇಂದಿರಾ ಫುಡ್ ಕಿಟ್ ಅಲ್ಲಿ 1 ಕೆಜಿ ತೊಗರುಬೇಳೆ ಇರುತ್ತೆ, 1 ಕೆಜಿ ಹೆಸರು ಕಾಳು ಇರ್ತದೆ, ಅದರ ಜೊತೆಗೆ 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಲೀಟರ್ ಅಡಿಗೆ ಎಣ್ಣೆ ಇರುತ್ತೆ. ಇದು ಎಲ್ರಿಗೂ ಕೂಡ ಒಂದೊಂದು ಕಾರ್ಡ್ ಅಲ್ಲಿ ಒಬ್ಬರೇ ಇದ್ರೆ ಒಬ್ಬರಿಗೆ ಅಷ್ಟೇ 1 ಕೆಜಿ ಕೊಟ್ಬಿಡ್ತಾರ ಫುಡ್ ಕಿಟ್ ಅನ್ನ ಅಂತ ನೋಡೋದಾದ್ರೆ ಇಲ್ಲ. ಅದರಲ್ಲೂ ಕೂಡ ಸ್ಕ್ರೂಟ್ನಿ ಮಾಡಿದ್ದಾರೆ. 1 ರಿಂದ 2 ಇದ್ರೆ, ಒಬ್ರು ಇಲ್ಲ 2 ಇದ್ರೆ ಒಂದು ಕಾರ್ಡ್ ಅಲ್ಲಿ ಫಲಾನುಭವಿಗಳು ಅವ್ರಿಗೆ ಅರ್ಧ ಕೆಜಿ ರೀತಿ ಕೊಡ್ತಾರೆ. ಅರ್ಧ ಲೀಟರ್ ಎಣ್ಣೆಯಿಂದ ಹಿಡಿದು ಅರ್ಧ ಕೆಜಿ. ಸೊ ಇನ್ನು 3 ರಿಂದ 4 ಜನ ಏನಾದ್ರೂ ಇದ್ರೆ ಅವ್ರಿಗೆ 1 ಕೆಜಿ ಕೊಡ್ತಾರೆ. ಇನ್ನು 5 ಜನಕ್ಕಿಂತ ಹೆಚ್ಚು ಜನ ಏನಾದ್ರೂ ಇದ್ರೆ ಅವ್ರಿಗೆ 1.5 ಕೆಜಿ ಕೊಡುವಂತ ಕಾರ್ಯ ಮಾಡ್ತಾರೆ. ಇದರಲ್ಲಿ ಹೆಸರು ಕಾಳು ಬದಲು ತೊಗರು ಬೇಳೆಯನ್ನ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬಹಳಷ್ಟು ಅಭಿಪ್ರಾಯಗಳು ಬಂದು ಇದನ್ನು ಕೂಡ ಪರಿಗಣಿಸ್ತೇವೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಟೆಂಡರ್ ಕರಿತಿರೋದು ಹೇಗಂದ್ರೆ ತೊಗರು ಬೇಳೆನೇ ಸಪರೇಟ್ ಆಗಿ ಟೆಂಡರ್ ಕರೆದಿರ್ತಾರೆ, ಹೆಸರು ಬೇಳೆನೇ ಸಪರೇಟ್ ಆಗಿ ಟೆಂಡರ್ ಕರೆದಿರ್ತಾರೆ, ಅಡಿಗೆ ಎಣ್ಣೆನೇ ಸಪರೇಟ್ ಆಗಿ ಟೆಂಡರ್ ಕರೆದಿರ್ತಾರೆ. ಇವೆಲ್ಲವನ್ನು ಸೇರಿ ಒಂದು ಫುಡ್ ಕಿಟ್ ಮಾಡ್ಬೇಕಲ್ಲ, ಅದು ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು. ಯಾಕಂದ್ರೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಡಿಲೇ ಆಗ್ತಾ ಇರೋದು ಆ ಕಾರಣಕ್ಕಾಗಿ ತೊಂದರೆ ಆಗ್ತಾ ಇದೆ. ಬಟ್ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು. ಬಟ್ ಈಗ ನೋಡ್ತಾ ಹೋದ್ರೆ ಯಾಕಂದ್ರೆ ಪ್ರೋಸೆಸ್ ಬಹಳ ಲಾಂಗ್ ಪ್ರೋಸೆಸ್. ಎಲ್ಲರೂ ಅಂದ್ಕೊಂಡಿದ್ದು ಜನವರಿ ತಿಂಗಳಿಂದ ಶುರು ಆಗ್ಬಿಡುತ್ತೆ ಅಂತ ಹೇಳಿ, ಆಗ್ಲಿಲ್ಲ. ಮಾರ್ಚ್ ತಿಂಗಳಿಂದ ಶುರು ಆಗ್ಬೇಕಾಯ್ತು. ಬೈ ಎಲೆಕ್ಷನ್ ಮತ್ತು ಟೆಂಡರ್ ಕ್ಲಿಯರ್ ಆಗದೆ ಇರೋ ಕಾರಣಕ್ಕಾಗಿ ಮಾರ್ಚ್ ತಿಂಗಳಲ್ಲೂ ಕೂಡ ಆಗ್ಲಿಲ್ಲ. ಇನ್ನು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಲೆಕ್ಷನ್ ಆದ ಮೇಲೆ ಅಂದ್ರೆ ನಿಮಗೆ ವೋಟಿಂಗ್ ಡೇ ಏನಿದೆ ಅದಾದ ಮೇಲೆ ನಿಮಗೆ ಯಾವುದೇ ರೀತಿ ಚುನಾವಣೆ ನಿರ್ಬಂಧಗಳೇನು ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅವಾಗ ಏನಾದ್ರೂ ಕೊಡಬಹುದು. ಒಂದ್ ವೇಳೆ ಏಪ್ರಿಲ್ ಮಂತ್ ಎಂಡ್ ಅಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ವಿತರಣೆ ಮಾಡುವಂತ ಕಾರ್ಯ ಸರ್ಕಾರ ಮಾಡಬಹುದು. ಇಲ್ಲೇ ಹೋದ್ರೆ ರಿಸಲ್ಟ್ ಬಂದಾದ ಮೇಲೆ ಮೇ ತಿಂಗಳಂದಂತೂ ಕೊಡುವಂತದ್ದು ಬಹುತೇಕ ಖಚಿತ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಂದಿರಾ ಫುಡ್ ಕಿಟ್ ನಿಜವಾಗ್ಲೂ ಕೂಡ ಬರುತ್ತಾ ಅನ್ನುವಂತ ಕೇಳೋ ಪ್ರಶ್ನೆಗೆ ಖಂಡಿತವಾಗಿ ಕೂಡ ಬರುತ್ತೆ. ಆ ಪ್ರೋಸೆಸ್ ಎಲ್ಲದೂ ಕೂಡ ಆಗಿದೆ. ಈ ಬಗ್ಗೆ ಸರ್ಕಾರನೂ ಕೂಡ ಸ್ಪಷ್ಟನೆಯನ್ನ ಪದೇ ಪದೇ ಕೊಡ್ತಾ ಇದೆ. ಏಪ್ರಿಲ್ ಆರ್ ಮೇ ತಿಂಗಳಲ್ಲಿ ನಿಮಗೆ ಇಂದಿರಾ ಫುಡ್ ಕಿಟ್ ಸಿಗುತ್ತೆ. ಇನ್ಫ್ಯಾಕ್ಟ್ ಕಳೆದ ತಿಂಗಳು ಏನು 10 ಕೆಜಿ ಅಕ್ಕಿ ತೆಗೆದುಕೊಳ್ಳಿಕ್ಕೆ ಹೋದಂತ ಫಲಾನುಭವಿಗಳಿದಾರಲ್ಲ, ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು, ಅವರಿಗೂ ಕೂಡ ರೇಷನ್ ಕಾರ್ಡ್ ಇರುವಂತ
ಇನ್ನು ವ್ಯವಸ್ಥಾಪಕರಿದ್ದಾರೆ ಅಥವಾ ಅದರ ನಡೆಸುವಂಥವ್ರಿದ್ದಾರೆ, ಅವರೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ 5 kg ಅಕ್ಕಿ ಕೊಡ್ತೀವಿ, 5 kg ಬದಲಾಗಿ ಒಂದು ಫುಡ್ ಕಿಟ್ ರೀತಿ ಬರುತ್ತಮ್ಮ, ಅದು ನಿಮಗೆ ಕೊಡ್ತೇವೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅದು ಏಪ್ರಿಲ್ ತಿಂಗಳಾದ್ರೂ ಆಗ್ಬಹುದು. ತಪ್ಪಿದರೆ ಮೇ ತಿಂಗಳಲ್ಲಂತೂ ನಿಮಗೆ ಇಂದಿರಾ ಫುಡ್ ಕಿಟ್ ಬರುತ್ತೆ. ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆ ಏನಿತ್ತಲ್ಲ, ಜನರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.